ನಾನು ಇಂದು ಮಾಧ್ಯಮದ ಮುಂದೆ ಬರಲಿಕ್ಕೆ ಪ್ರಮುಖ ಕಾರಣ, ನಾನು ಒಬ್ಬ ಲೇಖಕನಾಗಿ, ಪ್ರಕಾಶಕನಾಗಿ ಮತ್ತು ಕರ್ನಾಟಕ ರಾಜ್ಯದ ಲೇಖಕರ ಮತ್ತು ಪ್ರಕಾಶಕರ ಒಕ್ಕೂಟದ ಅಧ್ಯಕ್ಷನಾಗಿ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಏನು ಅಧೋಗತಿಗೆ ಹೋಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು, ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಇದ್ದೇನೆ. ಸಾರ್ವಜನಿಕ ಗ್ರಂಥಾಲಯ ಒಂದು ಜ್ಞಾನವನ್ನು ಹಿಡಿದಿಟ್ಟಿರ್ತಕ್ಕಂಥ ಒಂದು ಕೋಶಾಲಯ. ಇದು ಸಾರ್ವಜನಿಕ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಶೇಖರಿಟ್ಟು ಓದುಗರಿಗೆ, ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಜ್ಞಾನವನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ಭಾಳ ಅದ್ಭುತವಾದಂತಹ ಇಲಾಖೆ. ಈ ಕಾರಣಕ್ಕಾಗಿಯೇ ಲೇಖಕರಿಂದ ಮತ್ತು ಪ್ರಕಾಶಕರುಗಳಿಂದ ಸುಮಾರು 16 ವರ್ಷಗಳಿಂದ ಪುಸ್ತಕಗಳನ್ನು ಸರ್ಕಾರ ಕೊಂಡು ಆ ಪುಸ್ತಕಗಳನ್ನು ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಶೇಖರಿಟ್ಟು ಓದುಗರಿಗೆ ಪ್ರತಿ ವರ್ಷ ಹೊಸ ಹೊಸ ಪುಸ್ತಕಗಳು, ಹೊಸ ಹೊಸ ವಿಚಾರಗಳನ್ನು ಲಭ್ಯವಾಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಿಂದಿನ ಸರ್ಕಾರ ರೂಪಿಸಿತು. ಆದರೆ 2021ರ ಈಚೆಗೆ ಸಾರ್ವಜನಿಕ ಗ್ರಂಥಾಲಯ ಪುಸ್ತಕಗಳನ್ನು ಸಗಟು ಖರೀದಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ. ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಒಂದು ಸರ್ಕಾರ ಒಂದು ಪುಸ್ತಕಗಳ ಆಯ್ಕೆ ಸಮಿತಿಯನ್ನು ಮಾಡುತ್ತೆ. ಆ ಸಮಿತಿ ಆಯ್ಕೆ ಮಾಡಿದಂತಹ ಪುಸ್ತಕಗಳನ್ನು, ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕಗಳು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಇತರ ಎಲ್ಲ ಪುಸ್ತಕಗಳನ್ನು ಸಾರ್ವಜನಿಕ ಗ್ರಂಥಾಲಯ 300 ಏಕಗವಾಕ್ಷಿ ಸಗಟು ಖರೀದಿ ಯೋಜನೆ, ಬಲ್ಕ್ ಪರ್ಚೇಸ್ ಯೋಜನೆಯಲ್ಲಿ ಪ್ರತಿ ಟೈಟಲ್ನ 300 ಪ್ರತಿಗಳನ್ನು ಅದು ಖರೀದಿ ಮಾಡಿ ಎಲ್ಲ ಗ್ರಂಥಾಲಯಗಳಿಗೂ ಕೊಡ್ತಾಯಿತ್ತು. ಇದರಿಂದ ಲೇಖಕರು ಮತ್ತು ಪ್ರಕಾಶಕರುಗಳು ಪುಸ್ತಕೋದ್ಯಮವನ್ನು ಬೆಳೆಸಲಿಕ್ಕೆ ಭಾಳ ಆಸಕ್ತಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದರು. ಈ ಒಂದು ಕಳೆದ 4-5 ವರ್ಷಗಳಿಂದ ಈ ಯೋಜನೆ ಸ್ಥಗಿತವಾಗಿದೆ. ಈ ಯೋಜನೆಯನ್ನು ಪುನರಾರಂಭಿಸಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಎಲ್ಲ ಪ್ರಕಾಶಕರು, ಲೇಖಕರು ಕಳೆದ 5 ವರ್ಷಗಳಿಂದಲೂ ಕೂಡ ನಾವು ಒತ್ತಾಯ ಮಾಡಿಕೊಂಡು ಬರ್ತಾ ಇದ್ದೇವೆ. ಇಂದಿನ ಮುಖ್ಯಮಂತ್ರಿಗಳನ್ನು ಕೂಡ ನಾವು ಹಲವಾರು ಬಾರಿ ಭೇಟಿ ಮಾಡಿ ಈ ಯೋಜನೆಯನ್ನು ಸ್ಥಗಿತ ಆಗಿದೆ. ಕಾರಣ, ಈ ಯೋಜನೆಗೆ ವಾರ್ಷಿಕ 28 ಕೋಟಿ ರೂಪಾಯಿಗಳನ್ನು ಆಯವ್ಯಯದಲ್ಲಿ ಮೀಸಲಿಡಬೇಕು. ಆ ಕಾರಣಕ್ಕಾಗಿ ಈ ಯೋಜನೆ ಹಣ ನೀಡಿದೇ ಇದು ನಿಂತು ಹೋಗಿದೆ. ಇನ್ನು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯನವರು ಪುಸ್ತಕ ಪ್ರಿಯರು, ಸಾಹಿತ್ಯ ಪ್ರಿಯರು. ಈ ಒಂದು ಆಯವ್ಯಯದಲ್ಲಿ ಸುಮಾರು ಅವಶ್ಯಕ ಇರತಕ್ಕಂಥ 28 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟು ಈ ಏಕಗವಾಕ್ಷಿ ಪುಸ್ತಕ ಸಗಟು ಖರೀದಿ ಯೋಜನೆಯನ್ನು ಶಾಶ್ವತವಾಗಿ ನಡೀಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಪುಸ್ತಕೋದ್ಯಮದ ಬೆಳವಣಿಗೆಗೆ ಅವರ ನಾಂದಿ ಹಾಕಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾನು ಈ ಮೂಲಕ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ.